ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನ ನಡೆಸ್ತಾ ಇದೆ. ಈ ತನಿಖೆಯಲ್ಲಿ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನಪ್ಪ ಅಂತಂದ್ರೆ ಈ ಮಾಸ್ಕ್ ಮ್ಯಾನ್ ಇದಾನಲ್ಲ, ಈತನ ಮಾಯಾಜಾಲ ಎಲ್ಲೆಲ್ಲಿ ಹಬ್ಕೊಂಡಿತ್ತು ಅನ್ನೋದನ್ನ ಈಗ SIT ಬೆನ್ನತ್ತಾ ಇದೆ. ಈ ಚಿನ್ನಯ್ಯನ ಟ್ರಾವೆಲ್ ಹಿಸ್ಟ್ರಿ ಈಗಾಗಲೇ SIT ಅದನ್ನ ಕೂಡ ಕಂಡು ಹಿಡಿದಿದೆ. ಪೊಲೀಸರು ಆ ಜಾಡನ್ನ ಹಿಡಿದು ಈಗ ಹೊರಟಿದ್ದಾರೆ. ಈತನ ಟ್ರಾವೆಲ್ ಹಿಸ್ಟ್ರಿ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಾಗೋದು ಒಂದೇ, ಎಲ್ಲೆಲ್ಲಿ ಸಂಚಾರವನ್ನ ಮಾಡಿದ್ದ, ಯಾಕಾಗ ಮಾಡಿದ್ದ ಅನ್ನೋ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಚಿನ್ನಯ್ಯನನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಮಾಹಿತಿಗಳು SIT ತಂಡಕ್ಕೂ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಈಗ ಈ ಚಿನ್ನಯ್ಯನ ಟ್ರಾವೆಲ್ ಹಿಸ್ಟ್ರಿಯ ಜಾಡನ್ನ ಈಗ ಪೊಲೀಸರು ಹಿಡಿದಿದ್ದಾರೆ. ಈತ ಎಲ್ಲೆಲ್ಲಿ ಸಂಚಾರವನ್ನ ಮಾಡಿದ್ದ, ಯಾಕಾಗ ಮಾಡಿದ್ದ, ಅದೆಲ್ಲವನ್ನು ಕೂಡ ಈತ ಈಗಾಗಲೇ ಹೇಳಿದ್ದಾನೆ. ಅದರ ಜೊತೆಯಲ್ಲಿ ಆ ಜಾಡನ್ನ ಹಿಡಿದು ಈಗ ಪೊಲೀಸರು ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ. ಸ್ಥಳ ಮಹಜರಿಗೆ ಈಗ SIT ಟೀಮ್ ಹೊರಟಿದೆ. ಅದು ಕೂಡ ಎಲ್ಲಿ, ಈ ಚಿನ್ನಯ್ಯ ಈಗಾಗಲೇ ಯಾವ ಕಡೆಯೆಲ್ಲ ಓಡಾಡಿದ್ದಾನೆ, ಯಾವ ಜಾಗಗಳಿಗೆ ಹೋಗಿದ್ದಾನೆ, ಯಾವ ಪ್ರದೇಶಗಳಲ್ಲಿ ಸುತ್ತಾಡಿದ್ದಾನೆ, ಆ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಸ್ಥಳ ಮಹಜರಿಗೆ SIT ಟೀಮ್ ಹೊರಟಿದೆ. ಪ್ರಮುಖವಾಗಿ ತಮಿಳುನಾಡು ಹಾಗೂ ಮಂಡ್ಯ ಎರಡೂ ಕಡೆಗೂ ಕೂಡ ಈಗ SIT ತಂಡ ಹೊರಟಿತು ಅನ್ನುವಂತ ಮಾಹಿತಿ ಒಂದಷ್ಟು ಸಿಗ್ತಾ ಇರೋದು. ಎರಡು ಕಡೆ ಈತ ಓಡಾಟವನ್ನ ಮಾಡಿದ. ತಮಿಳುನಾಡಿಗೆ ಹೋಗಿ ಬಂದಿದ್ದ, ಮಂಡ್ಯ ಆತನ ಹುಟ್ಟೂರು, ಅಲ್ಲೂ ಕೂಡ ಹೋಗಿ ಬಂದಿದ್ದ. ಅಲ್ಲಿ ಹಾಗಾದ್ರೆ SIT ತಂಡ ಈಗ ಹೊರಡ್ತಾ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯನ ಟ್ರಾವೆಲ್ ಹಿಸ್ಟ್ರಿ ಶೋಧ ಈಗ ಆರಂಭ ಆಗಿದೆ. ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅಧಿಕಾರಿಗಳು ಕರೆದೊಯ್ತಾರೆ. ಬಿಗಿ ಭದ್ರತೆಯಲ್ಲಿ ಚಿನ್ನಯ್ಯನನ್ನ ಕರೆದೊಯ್ದು SIT ಅಲ್ಲಿ ಸ್ಥಳ ಮಹಜರು ನಡೆಸ್ತಾರೆ. ಚಿನ್ನಯ್ಯ ನೀಡಿರುವಂತಹ ಮಾಹಿತಿ ಈಗಾಗಲೇ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾನೆ ಅನ್ನುವಂಥ ವಿಚಾರ, ಅದೆಲ್ಲವನ್ನು ಕೂಡ ಆಧರಿಸಿ ಈಗ ಸ್ಥಳ ಮಹಜರು ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2 ವಾಹನದಲ್ಲಿ ಬೆಳ್ತಂಗಡಿಯಿಂದ ಈಗ ತಂಡ ಹೊರಟಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ತಮಿಳುನಾಡು ಹಾಗೂ ಮಂಡ್ಯ ಎರಡೂ ಕಡೆಗಳಲ್ಲೂ ಕೂಡ ಸ್ಥಳ ಮಹಜರು ನಡೆಸುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲೂ ಕೂಡ ಈಗ ಸತ್ಯಮಂಗಲ ಸೇರಿದಂತೆ ಅನೇಕ ಕಡೆಗಳಲ್ಲಿ ಓಡಾಟವನ್ನ ಮಾಡಿದ್ದ, ಅಲ್ಲೂ ಕೂಡ ಸ್ಥಳ ಮಹಜರು ನಡೆಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಸಾಕಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದಂತಂದ್ರೆ SIT ಈಗ ತಮಿಳುನಾಡು ಹಾಗೂ ಮಂಡ್ಯದ ಕಡೆ ಹೊರಟಿದೆ ಅನ್ನುವಂತ ಮಾಹಿತಿ. ಯಾವ ರೀತಿ ಸ್ಥಳ ಮಹಜರು ನಡೆಸ್ತಾರೆ, ಜೊತೆಗೆ ಏನೆಲ್ಲ ಮಾಹಿತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ ಹರೀಶ್? ಈಗಾಗಲೇ ಚಿನ್ನಯ್ಯನನ್ನು ಬೇರೆ ಬೇರೆ ರೀತಿಯಲ್ಲಿ SIT ಪೊಲೀಸರು ತನಿಖೆಯನ್ನು ನಡೆಸಿರುವಂಥದ್ದು. ಯಾಕಂದರೆ ಆತ ಬುರುಡೆಯನ್ನು ಇಟ್ಕೊಂಡು ಬಂದ ನಂತರದಲ್ಲಿ SIT ಕಚೇರಿಗೆ ಬಂದ ನಂತರದಲ್ಲಿ ಅದು ಸುಮಾರು 17 ಕಡೆಯಲ್ಲಿ ಆತ ತೋರಿಸಿದಂಥ ಸ್ಪಾಟ್ಗಳನ್ನು ಪೊಲೀಸರು ಉತ್ಖನನ ಮಾಡಿದ್ದಾರೆ. ಎಲ್ಲ ರೀತಿಯ ತನಿಖೆಯನ್ನು ನಡೆಸಿದ್ದಾರೆ. ಆದರೆ ಆ ನಂತರದಲ್ಲಿ ಆತನ ಬಗ್ಗೆ ಈಗ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು SIT ಮಾಡ್ತಾ ಇರುವಂಥದ್ದು. ಯಾಕಂದರೆ ಆತ ಸುಮಾರು 10 ವರ್ಷದಿಂದ ಈ ಭಾಗದಲ್ಲಿ ಇರಲಿಲ್ಲ. ಆದರೆ ಎಲ್ಲಿದ್ದ, ಏನೇನು ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿಗಳನ್ನು ಕಲೆ ಹಾಕೋದು ಅನಿವಾರ್ಯ ಆಗಿರುವಂಥದ್ದು. ಈಗಾಗಲೇ ಮಂಡ್ಯ ಮತ್ತು ತಮಿಳುನಾಡಿನಲ್ಲೂ ಕೂಡ ಆತನ ಬಗ್ಗೆ ಒಂದಷ್ಟು ತನಿಖೆಯನ್ನು ನಡೆಸಬೇಕಾಗಿರುವಂಥದ್ದು SIT. ಈ ಕಾರಣಕ್ಕಾಗಿ ಆತನನ್ನು ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ಈಗಾಗಲೇ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿರುವಂಥದ್ದು. ಮಂಡ್ಯದಲ್ಲಿ ಆತ ಇದ್ದ, ಜೊತೆಗೆ ಆತ ತಮಿಳುನಾಡಿನಲ್ಲಿ ಒಂದು ಹಳ್ಳಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ಸುಮಾರು ವರ್ಷಗಳ ಕಾಲ ಆತ ಅಲ್ಲಿ ಇದ್ದ ಅನ್ನುವಂಥದ್ದಕ್ಕೆ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಅಲ್ಲಿಯ ಆತನ ನಡವಳಿಕೆಗಳು ಮತ್ತು ಆತನ ಚಟುವಟಿಕೆಗಳು ಹೇಗಿತ್ತು ಅನ್ನೋದನ್ನು ಕೂಡ ಸದ್ಯಕ್ಕೆ SIT ತಿಳ್ಕೊಬೇಕಾಗಿದೆ. ಮತ್ತು ಆತನನ್ನು ಅಲ್ಲಿರುವಾಗ ಯಾರು ಸಂಪರ್ಕಿಸಿದರು ಮತ್ತು ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಸರಿಯಾದ ಉತ್ತರ SITಗೆ ಸಿಗಬೇಕಾದ್ರೆ ಈಗ ತಮಿಳುನಾಡಿಗೆ ಹೋಗುವಂಥ ಅನಿವಾರ್ಯತೆ ಇರುವಂಥದ್ದು. ಜೊತೆಗೆ
ಚಿನ್ನಯ್ಯನ ಒಂದಷ್ಟು ಸ್ಥಳ ಮಹಜರನ್ನು ಮಾಡುವಂಥದ್ದು ಕೂಡ ಅಗತ್ಯ ಇರುವಂಥದ್ದು. ಯಾಕಂದರೆ ಚಿನ್ನಯ್ಯ ಅಲ್ಲೊಂದು ಸಂಸಾರವನ್ನು ಮಾಡ್ತಾ ಇದ್ದನ್ನುವಂಥ ಮಾಹಿತಿಗಳು ಕೂಡ ಪೊಲೀಸರಿಗೆ ಇರುವಂಥದ್ದು. ಒಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಎಷ್ಟು ದೊಡ್ಡ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಯಾವ ರೀತಿಯ ಕೈವಾಡಗಳಿತ್ತು ಅನ್ನೋದನ್ನು ಕಂಡುಹಿಡಿಬೇಕಾದ್ರೆ ಆತ ಹೋದಲ್ಲಿ ಆತ ಎಲ್ಲೆಲ್ಲಿ ಇದ್ದ ಮತ್ತು ಆತನ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಆತ ಹೇಳೋದ್ರಲ್ಲಿ ಸತ್ಯ ಇದೆಯಾ ಅಥವಾ ಆತನಿಗೆ ಕ್ರಿಮಿನಲ್ ಹಿನ್ನೆಲೆಗಳು ಉಂಟಾ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಅಥವಾ ಆತ ದುಡ್ಡಿಗಾಗಿ ಮಾಡ್ತಾ ಇದ್ದಾನ ಅಥವಾ ಆತನಿಗೆ ಬೇರೆ ಯಾವುದೇ ರೀತಿಯಾದ ಆಮಿಷಗಳಿದೆಯಾ, ಇದೆಲ್ಲವನ್ನು SIT ಸದ್ಯ ತಿಳ್ಕೊಬೇಕಾಗಿದೆ. ಹಾಗಾಗಿ ಆತ ಎಲ್ಲೆಲ್ಲಿ ಇದ್ದ, ಆತನ ಈ ಜೀವಿತ ಅವಧಿಯಲ್ಲಿ ಎಲ್ಲೆಲ್ಲಿ ವಾಸ ಮಾಡ್ತಿದ್ದ, ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲವನ್ನು ಕಂಡುಕೊಳ್ಳೋದು ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಅನಿವಾರ್ಯ ಆಗಿರುವಂಥದ್ದು. ಜೊತೆಗೆ ಅದು ಹೆಚ್ಚು ಮಹತ್ವವನ್ನು ಕೂಡ ಪಡೆದಿರ್ತದೆ. ಯಾಕಂದರೆ ತನಿಖೆಯ ಮುಂದಿನ ಹಂತಕ್ಕೆ ಏನೇನು ಬೇಕು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೂಡ ಪಡೆದಿರ್ತದೆ. ಯಾಕಂದರೆ ಆತ ಎಲ್ಲಿ ಯಾವ ರಾಜಕಾರಣಿಗಳ ಜೊತೆನೋ ಅಥವಾ ಇನ್ಯಾವುದೋ ಕಾಣದ ಕೈ ಇರುವಂಥ ವ್ಯಕ್ತಿಗಳ ಜೊತೆಗೋ, ಕೈವಾಡವನ್ನು ನಡೆಸುವಂಥ ವ್ಯಕ್ತಿಗಳ ಜೊತೆಗೋ ಶಾಮೀಲಾಗಿದ್ದಾನೋ ಅಥವಾ ಆತನೇ ಸ್ವ ಇಚ್ಛೆಯಿಂದ ಈ ರೀತಿಯ ಒಂದು ಪ್ಲ್ಯಾನನ್ನು ರೂಪಿಸಿದನೋ, ಇದನ್ನೆಲ್ಲವನ್ನು ಕಂಡುಹಿಡಿಯೋದು ಕೂಡ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಅನಿವಾರ್ಯ ಆಗಿರುವಂಥದ್ದು. ಅಶ್ವಿನಿ. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಸುಜಾತ ಭಟ್ ಹೆಣೆದಿರುವಂತ ಕತೆ, ಅನನ್ಯ ಭಟ್ ನಾಪತ್ತೆ ಅನ್ನುವಂತ ಪ್ರಕರಣ. ಈ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ, ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದೆ. ಈಗ ಈ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸುಳ್ಳಿನ ಸುಜಾತ ಭಟ್ಗೂ ಈ ಕತೆಗಾರ, ಅಸಲಿ ಕತೆಗಾರ, ಇಬ್ಬರಿಗೂ ಇರುವಂತ ಲಿಂಕ್ ಏನು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳಾಗ್ತಾ ಇದೆ. ತನಿಖೆಗಳು ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಸುಜಾತ ಭಟ್ಗೂ ಹಾಗೆ ಕತೆಗಾರನಿಗೂ ಇರುವಂತ ಲಿಂಕ್ ಏನು? ಸುಜಾತ ಭಟ್ನ ಮೀಟ್ ಮಾಡಿದ್ರ ಗಿರೀಶ್ ಮಟ್ಟಣ್ಣನವರ್? ಯೂಟ್ಯೂಬರ್ ಸಮೀರ್ ಭೇಟಿ ಬಗ್ಗೆ ಸುಜಾತ ಭಟ್ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ, ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಏನೇನು ಹೇಳಿದ್ರು? ಸುಜಾತ ಭಟ್ನ ಸುಳ್ಳಿನ ಕಥೆಯನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಈ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸುಜಾತ ಭಟ್. ಅದೇ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಅವರಿಬ್ರು ಕೂಡ ಭೇಟಿ ಆದ್ರ ಅನ್ನುವಂತ ಪ್ರಶ್ನೆ, ಅವರಿಬ್ರು ಕೂಡ ಭೇಟಿ ಆದ್ರ ಇಲ್ವಾ ಅನ್ನುವಂತ ವಿಚಾರದ ಬಗ್ಗೆಯೂ ಕೂಡ ಸುಜಾತ ಭಟ್ ಮಾತಾಡಿದ್ದಾರೆ. ಹಾಗಾದ್ರೆ ಅವ್ರು ಏನೇನು ಹೇಳಿದ್ರು ಅನ್ನುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದ ಜೊತೆ ಸುಜಾತ ಭಟ್ ಸ್ಫೋಟಕ ಮಾತು, ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸಮೀರ್ ನನ್ನ ಭೇಟಿ ಆದ್ರ ಅಥವಾ ಸಮೀರ್ ಜೊತೆ ಮಾತುಕತೆ ನಡೆದಿತ್ತ ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಅಸಲಿ ಕತೆಗಾರ, ಇವರನ್ನ ಹಾಗಾದ್ರೆ ಮೀಟ್ ಮಾಡಿದ್ರ, ಇವರಿಬ್ಬರ ನಡುವೆ ಲಿಂಕ್ ಏನು ಅನ್ನುವಂತ ಪ್ರಶ್ನೆ, ಇದರ ಬಗ್ಗೆ ಕೂಡ ಮಾತಾಡಿದ್ದಾರೆ ಸುಜಾತ ಭಟ್. ನನಗೆ ಗಿರೀಶ್ ಮಟ್ಟಣ್ಣನವರ್ ತಿಮರೋಡಿ ಪರಿಚಯ ಇದೆ ಅಂತ ಹೇಳಿದ್ದಾರೆ. ಇಬ್ಬರ ಪರಿಚಯ ಕೂಡ ಇದೆ ಅಂತ ಹೇಳಿದ್ದಾರೆ. ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿದ್ರು. ನನ್ನ ಸಮೀರ್ ಮೀಟ್ ಆಗಿಲ್ಲ, ಮಟ್ಟಣ್ಣನವರ್ ಮೀಟ್ ಮಾಡಿದ್ರು ಅಂತ ಹೇಳಿದ್ದಾರೆ ಸುಜಾತ ಭಟ್. ಸಮೀರ್ ಮೀಟ್ ಆಗಿಲ್ಲ, ತಿಮರೋಡಿ ಹಾಗೆ ಮಟ್ಟಣ್ಣನವರ್ ಅವರಿಬ್ಬರ ಪರಿಚಯ ಕೂಡ ಇದೆ. ಅವರು ತಿಮರೋಡಿ ಮನೆಯಲ್ಲಿದ್ರು, ನಾನು ಮಟ್ಟಣ್ಣನವರನ್ನ ಮೀಟ್ ಮಾಡಿದ್ದೆ ಅನ್ನುವಂಥ ಮಾಹಿತಿಯನ್ನ ಈಗ ರಿಪಬ್ಲಿಕ್ ಕನ್ನಡದ ಮುಂದೆ ಸುಜಾತ ಭಟ್ ಬಿಚ್ಚಿಟ್ಟಿದ್ದಾರೆ. ಈ ಬುರುಡೆ ಗ್ಯಾಂಗ್ನ ರಹಸ್ಯವನ್ನ ಸುಜಾತ ಭಟ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಿಮರೋಡಿ ಮನೆಯಲ್ಲಿ ಯಾರಿದ್ರು, ಜೊತೆಗೆ ಅಸಲಿ ಕತೆಗಾರ ಯಾರು, ಅವರು ಮತ್ತೆ ಇವರ ಲಿಂಕ್ ಏನು, ಅವರನ್ನ ಮೀಟ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಮಾತಾಡಿದೆ. ನೀವು ತಿಮ್ರೋಡಿಯವ್ರ ಮನೆಯಲ್ಲೇ ಇದ್ದಿದ್ದು ತಾನೇ? ಹೌದು, ಎರಡು ದಿನ ನೀವು ತಿಮ್ರೋಡಿಯವ್ರ ಮನೆಯಲ್ಲೂ ಇದ್ರು. ತಿಮ್ರೋಡಿ ಮನೆಯಲ್ಲವ್ರು ಇದ್ರು, ಮಟನ್ ಅವರು ಕೂಡ ಪರಿಚಯ ಇದ್ರು. ಇನ್ಫ್ಯಾಕ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ಸಮೀರ್ ಕೂಡ ಮೀಟ್ ಆಗಿದ್ದಾರೆ. ಸಮೀರನ್ನ ನಾನು ಮೀಟ್ ಆಗಿಲ್ಲ. ಇಲ್ವಾ? ಇಲ್ಲ ಇಲ್ಲ. ಅದೇ ಯಾವ ಯೂಟ್ಯೂಬರ್ ಇದ್ರಲ್ಲ. ಇಲ್ಲ. ಇದು ಮಟನ್ ಅವರು, ಮಟನ್ ಅವರನ್ನ ಮೀಟ್ ಆಗಿಲ್ಲ. ಇವರು ನಮ್ಮ ಯಾರು ತಿಮ್ರೋಡಿ ಅವರು ಏನಂದ್ರು ಅವತ್ತು, ಭಾರಿ ಮಾತಾಡ್ತಿದ್ರು ನಿಮ್ಮ ಬಗ್ಗೆ. ಅಲ್ಲ, ನೀವು ಹೇಳ್ಬೇಕು ಏನ್ ಮಾತಾಡ್ತಾರೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾತಾಡಿದ್ದಾರೆ. ನಿಮ್ಗೆ ಹಿಂಗ್ ಧೈರ್ಯ ಸಪೋರ್ಟ್ ಹೆಂಗಿದ್ದಾರೆ? ಮಟನ್ ಅವರು ಪರಿಚಯ, ನನಗೆ ಗೊತ್ತಿಲ್ಲ, ನನಗೆ ಮಾತಾಡಿದೆ. ನೀವು ತಿಮ್ರೋಡಿಯವ್ರ ಮನೆಯಲ್ಲೇ ಇದ್ದಿದ್ದು ತಾನೇ? ಹೌದು, ಎರಡು ದಿನ ನೀವು ತಿಮ್ರೋಡಿಯವ್ರ ಮನೆಯಲ್ಲೂ ಇದ್ರು. ತಿಮ್ರೋಡಿ ಮನೆಯಲ್ಲವ್ರು ಇದ್ರು, ಮಟನ್ ಅವರು ಕೂಡ ಪರಿಚಯ ಇದ್ರು. ಇನ್ಫ್ಯಾಕ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ಸಮೀರ್ ಕೂಡ ಮೀಟ್ ಆಗಿದ್ದಾರೆ. ಸಮೀರನ್ನ ನಾನು ಮೀಟ್ ಆಗಿಲ್ಲ. ಇಲ್ವಾ? ಇಲ್ಲ ಇಲ್ಲ. ಅದೇ ಯಾವ ಯೂಟ್ಯೂಬರ್ ಇದ್ರಲ್ಲ. ಇಲ್ಲ.
ನಿಮ್ಮನ್ನ ಇದು ಮಟ್ಟನ್ ಅವರು ಮಟನ್ ಅವರನ್ನ ಮೀಟ್ ಆಗಿ ಇವರು ನಮ್ಮ ಯಾರು ತಿಮ್ರೋಡಿ. ತಿಮ್ರೋಡಿ ಅವರು ಏನಂದ್ರು ಅವತ್ತು ಭಾರಿ ಮಾತಾಡ್ತಿದ್ರು ನಿಮ್ಮ ಬಗ್ಗೆ. ಏನಂತ ಅಲ್ಲ ನೀವು ಹೇಳ್ಬೇಕು ಏನ್ ಮಾತಾಡ್ತಾರೆ ಅಂತ. ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾತಾಡಿದ್ದಾರೆ. ನಿಮ್ಗೆ ಹಿಂಗ್ ಧೈರ್ಯ ಸಪೋರ್ಟ್ ಹೆಂಗಿದ್ದಾರೆ ಮಟ್ಟನ್ ಅವರು ಪರಿಚಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಸುಜಾತಾ ಭಟ್ ಈಗಾಗಲೇ ಅನೇಕ ಟ್ವಿಸ್ಟ್ ಗಳನ್ನ ಈ ಕಹಾನಿ ಕೊಟ್ಟಿದ್ದಾರೆ. ಈಗ ಕೊಡ್ತಾ ಇರುವಂತಹ ಟ್ವಿಸ್ಟ್ ಯಾವ ರೀತಿ ಪರಿಣಾಮ ಬೀರುತ್ತೆ, ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಭೇಟಿ ಆಗಿದ್ರು ಅಂತ ಹೇಳಿರೋದ್ರಿಂದ ಈ ಗಿರೀಶ್ ಮಟ್ಟಣ್ಣನವರಿಗೆ ವಿಚಾರಣೆ ಕರೆಯುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಯಾಕಂದ್ರೆ 4 ದಿನ ವಿಚಾರಣೆಯನ್ನ ಈಗಾಗಲೇ ಸುಜಾತಾ ಭಟ್ ಎದುರಿಸಿದ್ರು. ಏನೇನು ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ವಿಚಾರವಾಗಿ SIT ತನಿಖೆ ಮಾಡ್ತಿದೆ. ಮತ್ತೊಂದು ಕಡೆ ಸುಜಾತಾ ಭಟ್ಟರನ್ನು ಸತತವಾಗಿ 4 ದಿನದಿಂದ SIT ವಿಚಾರಣೆ ಮಾಡ್ತಿದೆ. ಆ ಒಂದು ವಿಚಾರಣೆಯಲ್ಲಿ ಹಲವು ವಿಷಯಗಳಂತಾನೆ ಸುಜಾತಾ ಭಟ್ ವ್ಯಕ್ತಪಡಿಸಿದ್ದಾಳೆ. ಮತ್ತೊಂದು ಕಡೆ ರಿಪಬ್ಲಿಕನ್ ಒಂದು ಕಡೆ ಸುಜಾತಾ ಭಟ್ಟರನ್ನು ಮಾತಾಡಿಸುವಾಗ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ರೋಡಿಯನ್ನು ನನ್ನ ಪರಿಚಯ ಇದೆ. ಗಿರೀಶ್ ಮಟ್ಟಣ್ಣವರು ತಿಮ್ರೋಡಿ ಮನೆಯಲ್ಲಿ ಇದ್ರೆ ಎಂಬುದು ಒಂದು ಕಡೆ ರಿಪಬ್ಲಿಕನ್ನಡಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ SIT ತಿಮ್ರೋಡಿ ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣರನ್ನು ವಿಚಾರಣೆ ಕರಿಬೋದು ಎಂಬುದು ಒಂದು ಕಡೆ ಹೇಳಲಾಗ್ತದೆ. ಯಾಕಂದರೆ ಕೆಲವೊಂದು AI ವಿಡಿಯೋ ಮಾಡಿ ಒಂದು ಕಡೆ ಸಮೀರ್ ಅವರು ಈ ಅನನ್ಯ ಭಟ್ ವಿಚಾರವಾಗಿ ಒಂದು ಕಡೆ ಸಾಕಷ್ಟು ಅಪಪ್ರಚಾರನ ಮಾಡಿದರು. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಸಹ ಏನು ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಸಹ ಮಾತುಕತೆ ಆಗಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದರು. ಆ ಒಂದು ವಿಚಾರವಾಗಿ ಇದೀಗ ಸುಜಾತಾ ಭಟ್ರನ್ನ ರಿಪಬ್ಲಿಕ್ ಮಾತಾಡಿಸುವಾಗ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ರೋಡಿ ಅವರನ್ನು ನನಗೆ ಮೀಟ್ ಮಾಡಿದರು, ಪರಿಚಯ ಇತ್ತು, ಅವರೇ ಮನೆಯಲ್ಲಿ ನಾವು ಮೀಟ್ ಆಗಿದೆ ಅಂತ ಕಡೆ ಸ್ಪಷ್ಟವಾಗಿ ಸ್ಪಡಿಸಿದ್ದಾರೆ. ಹೀಗಾಗಿ SIT ಅವರಿಬ್ಬರನ್ನ ತನಿಖೆ ಅಂದರೆ ವಿಚಾರಣೆ ಕರೆಸ್ಬೋದು. ಎಲ್ಲಿ ಮೀಟ್ ಆದರೂ ಏನೆಲ್ಲ ವಿಚಾರಣೆ ಚರ್ಚೆ ಆಯಿತು. ಮತ್ತೊಂದು ಕಡೆ ಸಮೀರ್ ಸಹ ಈ ಒಂದು ವಿಚಾರಣೆಯಲ್ಲಿ ಬರ್ಬೋದಾಗುತ್ತೆ. ಯಾಕಂದರೆ AI ವಿಡಿಯೋ ಮಾಡಿ ಒಂದು ಕಡೆ ಅನನ್ಯ ಭಟ್ ವಿಚಾರವಾಗಿ ಸಾಕಷ್ಟು ಅಪಪ್ರಚಾರ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ರೋಡಿ ಮತ್ತು ಸಮೀರ್ಗೆ ಸಂಕಷ್ಟ ಆಗ್ಬೋದು ಈ ಒಂದು ಹೇಳಿಕೆಯಿಂದ ಅಂತ ಹೇಳಲಾಗ್ತಿದೆ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್. ಬುರುಡೆ ಗ್ಯಾಂಗ್ ಕಿಂಗ್ ಪಿನ್ಗೆ ಹಾಗಾದ್ರೆ ಕಂಟಕ ಕಾದಿದ್ಯಾ ಅನ್ನುವಂಥ ಪ್ರಶ್ನೆ. SIT ಮುಂದೆ ಮಟ್ಟಣ್ಣನವರ ಬಗ್ಗೆ ಏನ್ ಹೇಳಿದ್ರು ಸುಜಾತಾ? ಹಾಗಾದ್ರೆ ನಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಈ ಮಟ್ಟಣ್ಣನವರ ಪರಿಚಯ ಇದೆ, ಅವ್ರು ಭೇಟಿ ಆಗಿದ್ರು ಅನ್ನೋದನ್ನ ಕೂಡ ಹೇಳಿದ್ರು ಅನ್ನೋದಾದ್ರೆ SIT ಮುಂದೆ ಹಾಗಾದ್ರೆ ಸುಜಾತಾ ಭಟ್ ಏನ್ ಹೇಳಿದ್ದಾರೆ? ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಸುಜಾತಾ ಹೇಳಿಕೆಯ ಈಗ ಮಟ್ಟಣ್ಣನವರಿಗೆ ಮುಳುವಾಗುತ್ತಾ? ಸುಜಾತಾ ಭಟ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ವಿಚಾರವಾಗಿ. ಆ ಹೇಳಿಕೆಗಳೇ ಹಾಗಾದ್ರೆ ಗಿರೀಶ್ ಮಟ್ಟಣ್ಣನವರಿಗೆ ಮುಳುವಾಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಗಿರೀಶ್ ಮಟ್ಟಣ್ಣನವರ್ ಈ ಕಥೆಯಲ್ಲಿ ಬರುವಂತ ಪ್ರಮುಖ ಕಥೆಗಾರ ಅನ್ನುವಂಥ ವಿಚಾರ. ಜೊತೆಗೆ ಈ ಸುಜಾತಾ ಭಟ್ ಅನೇಕ ಕಡೆಗಳಲ್ಲಿ ಹೇಳಿರುವಂಥದ್ದು. ಈಗ SIT ಮುಂದೆ ಏನು ಹೇಳಿದ್ದಾರೆ ಅನ್ನುವಂಥ ಪ್ರಶ್ನೆ. SIT ಮುಂದೆಯೂ ಕೂಡ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ ಈ ಕಥೆಯಲ್ಲಿ ಪಾತ್ರ ಏನು ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾದರೆ SIT ಅಧಿಕಾರಿಗಳು ಇವರನ್ನು ವಿಚಾರಣೆ ಕರೀತಾರಾ ಅಥವಾ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಈ ಅನನ್ಯ ಸೃಷ್ಟಿಕರ್ತನಿಗೆ ಹಾಗಾದರೆ ಸಂಕಷ್ಟ ಇದೆಯಾ ಅನ್ನುವಂಥ ಪ್ರಶ್ನೆ. 4 ದಿನ ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸಿದ್ರು SIT ಅಧಿಕಾರಿಗಳು. 4 ದಿನದಲ್ಲಿ ಅನೇಕ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ SIT ಅಧಿಕಾರಿಗಳು. ಸುಜಾತಾ ಭಟ್ನಿಂದ ಪ್ರತಿಯೊಂದು ಹೇಳಿಕೆಗಳನ್ನ, ಪ್ರತಿಯೊಂದು ಸ್ಟೇಟ್ಮೆಂಟ್ಗಳನ್ನ, ಪ್ರತಿಯೊಂದು ಸುಳ್ಳಿಗೂ ಕೂಡ ಆಧಾರಗಳನ್ನ, ಮಾಹಿತಿಗಳನ್ನ, ಅದಕ್ಕೆ ಕಾರಣಗಳನ್ನ ಎಲ್ಲವನ್ನೂ ಕೂಡ ಕೇಳಿದ್ದಾರೆ. ಮಟ್ಟಣ್ಣನವರ ವಿರುದ್ಧ ಸುಜಾತಾ ಗಂಭೀರ ಆರೋಪವನ್ನ ಹಾಗಾದ್ರೆ ಮಾಡಿದ್ರ? ಅನನ್ಯ ಭಟ್ ಕೇಸ್ನ ಮೂಲ ಕಾರಣವೇ ಗಿರೀಶ್ ಮಟ್ಟಣ್ಣನವರ್. ಗಿರೀಶ್ ಮಟ್ಟಣ್ಣನವರ್ ಹೇಳಿದಂತೆ ನಾನು ಮಾಡಿದ್ದೇನೆ, ದೆಹಲಿಗೆ ಕರ್ಕೊಂಡು ಹೋಗಿ ಕಥೆಯನ್ನ ವಿವರಿಸಿದ್ರು. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಸುಜಾತಾ ಸ್ಫೋಟಕ ಆರೋಪಗಳನ್ನ ಈಗ ಮಾಡಿದ್ದಾರೆ. SIT ಮುಂದೆಯೂ ಕೂಡ ಇದೇ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ವಿಚಾರಣೆಗೆ ಹಾಗಾದ್ರೆ ಕರೀತಾರ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಗಮನಿಸ್ತಾ ಇದ್ದೀವಿ ಸುಜಾತಾ ಭಟ್ 4 ದಿನಗಳ ವಿಚಾರಣೆ ಈಗಾಗಲೇ ಅಂತ್ಯ ಆಯಿತು. ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ತಗೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಗಿರೀಶ್ ಮಟ್ಟಣ್ಣನವರಿಗೆ ಯಾವ ರೀತಿಯ ಶಾಕ್ ಕಾದಿದೆ, ಅವರನ್ನ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆಯಾ ಅಂತ?
ಅಶ್ವಿನಿ ನೋಡಿ ಏನಾಗಿದೆ ಅಂದರೆ ಒಂದು ಈ ಸುಜಾತ ಭಟ್ಟನ್ನು ನೋಡಿದ್ರೆ ವಯೋವೃದ್ಧೆ ಸ್ವಲ್ಪ ಅವಳ ಮೇಲೆ ಕನಿಕರ ಇರುವಂಥದ್ದು. ಆದರೆ ಮಾಡಿದ ಕುತಂತ್ರ ಮತ್ತು ಷಡ್ಯಂತ್ರಗಳಲ್ಲಿ ಸಿಲುಕಿ ಈಗ ಅನನ್ಯ ಭಟ್ ಒಂದಿಷ್ಟು ತಡಕಗಳನ್ನು ಅನುಭವಿಸುವಂಥದ್ದು. ಪ್ರಮುಖವಾಗಿ ಈ ಬುರುಡೆ ಗ್ಯಾಂಗ್ನ ಕಿಂಗ್ ಪಿನ್ ಅಂದರೆ ಈ ಬುರುಡೆ ಪ್ರಕರಣದ ಕಿಂಗ್ ಪಿನ್ ಆದಂಥ ಮಟ್ಟಣ್ಣವ್ರಿಗೆ ಇದೀಗ ಸಂಕಷ್ಟ ಕಾದಿದೆಯಾ? ಯಾಕಂದರೆ SIT ತನಿಖೆಯಲ್ಲಿ ಸುಜಾತ ಭಟ್ ಹೇಳಿರುವ ಪ್ರತಿಯೊಂದು ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಸುಜಾತ ಭಟ್ ಹೇಳುವ ಪ್ರಕಾರ ಅನನ್ಯ ಭಟ್ ಅಂತ ಒಂದು ಕ್ಯಾರೆಕ್ಟರೇ ಇರಲಿಲ್ಲ, ಇಲ್ಲದ ಮಗಳನ್ನು ತಂದು ಕೂರಿಸೋದ್ರ ಹಾಗಾದರೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು SITಯ ಪ್ರಮುಖ ಅಧಿಕಾರಿಗಳು ಅಂದರೆ ಮುಖ್ಯವಾದಂಥ ಅಧಿಕಾರಿಗಳಿಗೆ ಪ್ರಕರಣದಲ್ಲಿ ಒಂದಿಷ್ಟು ಜನರನ್ನು ತೆಗೆದುಕೊಂಡಿರುವಂಥದ್ದು. ಕಾರಣ ಇಷ್ಟೇ, ಇಲ್ಲದ ಅನನ್ಯ ಭಟ್ಟನ ಸುಜಾತ ಭಟ್ ತಾಯಿ ಅಂತ ಬಿಂಬಿಸುವ ಷಡ್ಯಂತ್ರದ ಕಟ್ಟುಕತೆ, ಸುಳ್ಳಿನ ಕತೆ ಏನಿದೆ, ಈ ಸುಳ್ಳಿನ ಕಥೆಯನ್ನು ಪ್ರಮುಖವಾಗಿ ಹಂತಗಳಲ್ಲಿ ಚಿತ್ರೀಕರಣ ಮಾಡ್ತಾ ಹೋಗ್ತಾರೆ. ಅದು ಅಲ್ಲದೆ ದೆಹಲಿಗೂ ಕೂಡ ಈ ಸುಜಾತ ಭಟ್ಟನ ಕರೆದುಕೊಂಡು ಹೋಗಿದ್ರಂತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳಲ್ಲಿ ಅಂದರೆ ತನಿಖೆಯ ಆಯಾಮಗಳನ್ನು ಬದಲಿಸಿದ SIT ಅಧಿಕಾರಿಗಳು ಸುಜಾತ ಭಟ್ಟಿಂದ ಒಂದಿಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಹೇಳಿ ರಂಪಾಟವನ್ನು ಮಾಡಿದುಂಟು. ಬೀದಿಯಲ್ಲಿ ನಿಂತ್ಕೊಂಡು ಸುಜಾತ ಭಟ್ ಮಾಧ್ಯಮಗಳನ್ನೇ ದೂರುವಂಥ ವ್ಯವಸ್ಥೆ ಆಗಿರುವಂಥದ್ದು. ನೀವು ಮಾಡಿದ ಹೆಲ್ಪ್ ನಮಗೆ ಸಾಕು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದು, ಇದೆಲ್ಲವೂ ಕೂಡ ರಿಪಬ್ಲಿಕ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ರಾಜ್ಯದ ಜನರಿಗೆ ಬಿಂಬಿಸುವಂಥ ಕೆಲಸವೂ ಆಗಿದೆ. ಪ್ರಮುಖವಾಗಿ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನು ಅಂದರೆ, ಸದ್ಯಕ್ಕೀಗ ಮಟ್ಟಣ್ಣವರೇ ಈ ಪೂರ್ತಿ ಏನು ಕತೆ ಇದೆ, ಇಲ್ಲದ ಅನನ್ಯ ಭಟ್ಟನ್ನು ಸುಜಾತ ಭಟ್ ತಾಯಿಯನ್ನಾಗಿ ಮಾಡಿದ್ರು. ಮದುವೆ ಆದರೂ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿದ್ದರು. ಅಂಥ ವ್ಯವಸ್ಥೆ ಮಗಳೇ ಇಲ್ಲದಂಥ ವ್ಯವಸ್ಥೆಯಲ್ಲಿ ಇನ್ಯಾರದ್ದೋ ಮಗಳನ್ನು ಹೆಸರನ್ನು ತೆಗೆದುಕೊಂಡು ಬಂದು ಅವರು ಇನ್ನೊಂದು ಹೆಸರನ್ನು ಇಟ್ಟು ಈ ರೀತಿ ಷಡ್ಯಂತ್ರವನ್ನು ರೂಪಿಸಿದಂಥ ಈಗ ಮಟ್ಟಣ್ಣ ಅವರ ಬುಡಕ್ಕೆ ಬಂದಿರುವಂಥದ್ದು. ಇವತ್ತೇ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀತಾರೆ. ಹಾಗಾದರೆ ಯಾಕಂದರೆ ಪ್ರಮುಖವಾದ ಸಾಕ್ಷಿಯಾಗಿತ್ತು ಅನನ್ಯ ಭಟ್ಟನ ಸುದ್ದಿ. ಯಾವುದೋ ಒಂದು ಫೋಟೋ, ಒಂದು ಕಡೆ AI ವಿಡಿಯೋ ಯಾವ ರೀತಿ ಏನಾಯಿತು ಗೊತ್ತಿಲ್ಲ, ಆದರೆ ಈ ವಿಷಯದಲ್ಲಿ ಇಲ್ಲೇ ಇರುವಂಥ ಫೋಟೋದ ಮೇಲೆ ಟಿಕ್ಕನ್ನು ಇಟ್ಟು ಅಂದರೆ ಸ್ಟಿಕ್ಕರ್ನ ಬೊಟ್ಟಿಡುವ ಕೆಲಸ ಕೂಡ ಮಾಡೋ ವ್ಯವಸ್ಥೆ ಆಗಿತ್ತು. ಒಂದು ರೀತಿಯಲ್ಲಿ ಹಾಸ್ಯಾಸ್ಪದಕ್ಕೂ ಇದು ಕಾರಣ ಆಗಿತ್ತು. ಮಟ್ಟಣ್ಣವ್ರಿಗೆ ಮುಳುವಾಗುತ್ತಾ ಹಾಗಾದರೆ ಇವತ್ತು SIT ಇವತ್ತೇ ಅವ್ರನ್ನ ಕರೆದು ಗ್ರಿಲ್ ಮಾಡೋ ವ್ಯವಸ್ಥೆ ಆಗುತ್ತಾ ಹಾಗಾದರೆ? ಸುಜಾತ ಭಟ್ ಹೇಳಿದ ಕಥೆಗಳೆಲ್ಲವೂ ಸುಳ್ಳು ಅನ್ನೋದು ಇದರೆಲ್ಲದರ ಸೂತ್ರಧಾರ ಮಟ್ಟಣ್ಣವರು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಸುಜಾತ ಭಟ್ SIT ತನಿಖೆಯಲ್ಲಿ ಅಂದರೆ ಅಧಿಕಾರಿಗಳ ಮುಂದೆ ಸಂಪೂರ್ಣವಾಗಿ ಎಲ್ಲ ವಿವರಣೆ ಕೊಟ್ಟಿರುವಂತಾಗಿದೆ. ಪ್ರಮುಖವಾಗಿ ಬಂದಂಥ ಒಂದೊಂದೇ ಕ್ಯಾರೆಕ್ಟರ್ಗಳು ಕಳಿಸಿ ಬೀಳ್ತಾ ಇರುವಂಥದ್ದು. ತಲೆಬುರುಡೆ ಪ್ರಕರಣಕ್ಕೆ ತಲೆಬುರುಡೆ ಇಲ್ಲದೆ ಅಂತ ಆಗಿದೆ ಅಂಥದ್ದು. ಒಂದು ಕಡೆ ಸುಜಾತ ಭಟ್ ಹೇಳಿಕೆಗಳನ್ನು ತೆಗೆದುಕೊಂಡಂಥ SIT ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ತನಿಖೆ ಆಯಾಮನ ಬದಲಾವಣೆ ಮಾಡ್ತಾ ಹೋಗ್ತಾರೆ, ದಿಕ್ಕನ್ನು ಬದಲಾಯಿಸ್ತಾರೆ. ಹೇಳಿದ ಜಾಗಗಳಿಗೆ ಗ್ರಿಲ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಸುಜಾತ ಭಟ್ನ ಸುಪರ್ದಿ ಅಂದರೆ ಒಂದು ಕಡೆಗೆ ತಿಮರೋಡಿಯವರ ಮನೆಯಲ್ಲಿ ಸುಜಾತ ಭಟ್ಗೂ ಹೊಡೆದು ಹಾಗಾದರೆ ಇರಲಿಕ್ಕೆ ಜಾಗವನ್ನು ಅಂತಂದೇಳಿ SIT ತನಿಖೆ ಆದ ತಕ್ಷಣ ಒಂದು ಲಾಡ್ಜ್ಗೆ ಹೋಗ್ತಾರೆ, ಲಾಡ್ಜಿಂದ ಮನೆಗೆ ಓಡಾಡ್ತಾ ಇರ್ತಾರೆ. ಸುಜಾತ ಭಟ್ ಯಾವಾಗ ಸ್ಟೇಷನ್ ಮುಂದೆ ಅಂದರೆ SITಯಲ್ಲಿ ತನಿಖಾಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡ್ರು. ಇದೆಲ್ಲದರ ರುವಾರಿ ಮಟ್ಟಣ್ಣ ಅಂತ ಹೇಳುವಾಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಬುರುಡೆ ಕೇಸ್ನಿಂದ ಎಸ್ಕೇಪ್ ಆಗೋದಕ್ಕೆ ಈಗ ಪ್ಲಾನ್ ಮಾಡಿದ್ರ ಅನ್ನುವಂತ ಪ್ರಶ್ನೆ. ತಿಮರೋಡಿ ಮಟ್ಟಣ್ಣನವರ್ ಮಹಾ ಸಂಚು ಹಾಗಾದ್ರೆ ಏನ್ ಗೊತ್ತಾ? ಇಡೀ ಪ್ರಕರಣದಲ್ಲಿ ಯಾವಾಗ ಹೆಸರು ಕೇಳಿ ಬಂತೋ ಅಥವಾ ಕೇಳಿ ಬರೋದಕ್ಕೂ ಮೊದಲೇ ಪ್ಲಾನ್ ಬಿ ಅನ್ನೋದು ರೆಡಿ ಇರುತ್ತೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಅವರ ಸಂಚು ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ನೋಡಿ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಮೆಗಾ ಸ್ಟೋರಿ. ಈ ಬುರುಡೆ ಕೇಸ್ನಿಂದ ಎಸ್ಕೇಪ್ ಆಗೋದಕ್ಕೆ ಈ ಗ್ಯಾಂಗ್ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನುವಂತ ಮೆಗಾ ಸ್ಟೋರಿ ನಿಮ್ಮ ಮುಂದೆ. ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಮಹಾ ಸಂಚು ಮಾಡಿದ್ದಾರೆ. ಹಾಗಾದ್ರೆ ಏನು ಅನ್ನುವಂತ ಪ್ರಶ್ನೆ. ಇನ್ನೇನು ನೋಟಿಸ್ ಅನ್ನ ಕೊಡ್ತಾರೆ, ವಿಚಾರಣೆ ಕರೀತಾರೆ ಅನ್ನೋ ಮುನ್ನವೇ SIT ಕಚೇರಿ ಮುಂದೆ ಹಾಜರಾಗೋದು. ಈ ಚಿನ್ನಯ್ಯನ ಜೊತೆ ನಂಟಿನ ಬಗ್ಗೆ ತಿಮರೋಡಿ ಸ್ಪಷ್ಟನೆಯನ್ನ ನೀಡೋದು. ನೋಟಿಸ್ಗೂ ಮುನ್ನವೇ ಷಡ್ಯಂತ್ರ ಏನೂ ನಡೆದಿಲ್ಲ ಅನ್ನುವಂಥದ್ದನ್ನ ಬಿಂಬಿಸುವಂಥದ್ದು, ಪ್ರೂವ್ ಮಾಡುವಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಚಿನ್ನಯ್ಯನ ಜೊತೆಗೆ ಪ್ರಭಾವಿಗಳನ್ನ ಈ ಟೀಮ್ ಭೇಟಿಯಾಗಿತ್ತು, ಅದು ದೆಹಲಿಯಲ್ಲಿ ಅನ್ನುವಂಥ ಮಾಹಿತಿ. ಸರ್ಕಾರದ ಮಟ್ಟದಲ್ಲಿ ತನಿಖೆಗೆ ಒತ್ತಡವನ್ನ ಕೂಡ ಹೇರೋದಕ್ಕೆ ಭೇಟಿಯನ್ನ ಮಾಡಿದ್ರು. ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಒತ್ತಡವನ್ನ ಹಾಕಿದ್ರು. ಈ ಇಡೀ ಗ್ಯಾಂಗ್ ಇದೆಯಲ್ಲ, ಬುರುಡೆ ಗ್ಯಾಂಗ್, ಇಡೀ ಕರ್ನಾಟಕವನ್ನ ಹೇಗೆ ನಂಬಿಸಿದ್ರೋ ಅದೇ ರೀತಿಯಲ್ಲಿ ಪ್ರಭಾವಿಗಳಿಗೂ ಕೂಡ ನಂಬಿಕೆಯನ್ನ ಹುಟ್ಟಿಸಿದ್ರು. ಇಡೀ ಬುರುಡೆ ಗ್ಯಾಂಗ್ ಒಂದು ಕಥೆಯನ್ನ ಹೆಣೆದಿತ್ತು. ಆ ಕಥೆಯನ್ನ ಇಡೀ ಕರ್ನಾಟಕದ ಜನ ಯಾವ ರೀತಿಯಾಗಿ ನಂಬ್ಕೊಂಡು ಬಂದ್ರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪ್ರಭಾವಿಗಳು ಕೂಡ ಅದನ್ನ ನಂಬಿಟ್ರು. ಸೌಜನ್ಯ ಕೇಸ್ ಮುಂದಿಟ್ಕೊಂಡು ಪ್ರಭಾವಿಗಳ ಎದುರು ಬುರುಡೆ ಕಥೆಯನ್ನ ಹೆಣೆದ್ರು. ಸೌಜನ್ಯ ಕತೆ ನಿಜ ಆದ್ರೆ ಇವರು ಹೆಣೆದಿರುವಂತ ಈ ಚಿತ್ರಕಥೆ
ಯಾವುದೇ ದಾಖಲೆ ಇಲ್ಲದೆ ಇರುವಂಥದ್ದು. ಸರ್ಕಾರ ಮಂತ್ರಿಗಳ ಜೊತೆ ನಂಟಿರುವಂಥ ಪ್ರಭಾವಿಗಳನ್ನ ಇವರು ಭೇಟಿಯಾಗಿ ಒಂದಷ್ಟು ಕಥೆಯನ್ನ ಅವ್ರ ಮುಂದೆ ಕೂಡ ಹೆಣೆದಿದ್ದಾರೆ. ಅವರು ಕೂಡ ನಂಬಿದ್ದಾರೆ. ಆ ನಂತರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗಿದೆ, ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒತ್ತಡವನ್ನ ಹಾಕಿದ್ರು. ಈಗ ಇವರು ಯಾವಾಗ ಸಿಕ್ಕಾಕೊಳ್ತಾರೆ, ನೋಟಿಸ್ ಕೊಡ್ತಾರೆ, ವಿಚಾರಣೆ ಕರೀತಾರೆ, ಇವರು ಪಾತ್ರ ಇದೆ ಅನ್ನುವಂಥದ್ದೆಲ್ಲ ಗೊತ್ತಾಗ್ತಾ ಬಂತು. ಆ ಸಂದರ್ಭದಲ್ಲಿ ಅವರ ಪ್ಲಾನ್ ಬಿ ಕೂಡ ರೆಡಿ ಆಗಿದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಗಮನಿಸ್ತಾ ಇದ್ದೀವಿ ಈಗ ಯಾವಾಗ ಇವ್ರ ಹೆಸರುಗಳು ಕೇಳಿ ಬಂತು ಅಥವಾ ಹೆಸರು ಕೇಳಿ ಬರುತ್ತೆ ಅನ್ನುವಂಥ ಅನುಮಾನ ಇವ್ರಿಗೂ ಕೂಡ ಇರುತ್ತೆ. ಪ್ಲಾನ್ ಬಿ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಇವ್ರ ಪ್ಲಾನ್ ಬಿ ಏನು ಅನ್ನುವಂಥ ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆಯಲ್ಲಿ ಪ್ರಭಾವಿಗಳನ್ನ ಮೀಟ್ ಆದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾದ್ರೆ SIT ಮುಂದೆ ಈ ಎಲ್ಲ ಏನು ಪ್ಲಾನಿಂಗ್ ಆಗಿತ್ತಲ್ಲ ಅದೆಲ್ಲವನ್ನು ಇವರೇ ಮುಂದೆ ಇಡ್ತಾರಾ? ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಡೀಟೇಲ್ಸ್ ಏನೇನಿದೆ ಮಾರುತಿ? ಅಶ್ವಿನಿ, ಈಗ ಸದ್ಯ ಹೇಗಾಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಧರ್ಮಸ್ಥಳದ ತಲೆಬುಡೆ ಪ್ರಕರಣದ ಡೇ 1 ಯಾವತ್ತು SIT ತನಿಖೆ ಆರಂಭ ಮಾಡ್ತು, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರ್ಬೋದು, ಮತ್ತು ಈ ರೀತಿ ಒಂದೊಂದೇ ಕ್ಯಾರೆಕ್ಟರ್ ಏನು ಬಂದಿದ್ದು ಅವೆಲ್ಲವನ್ನು ಮಾಡಿದಾಗ ತಗ್ಗುಗಳನ್ನು, ಗುಂಡಿಗಳನ್ನು, ಧರ್ಮಸ್ಥಳದ ತೋರಿಸಿದ ಒಂದಿಷ್ಟು ಜಾಗಗಳನ್ನು ನೀಲಿ ನಕ್ಷೆ ಮಾಡಿದ ನಂತರ ಅಗೆಯುವ ಪ್ರಾರಂಭದ ದಿನದಿಂದಲೂ ಕೂಡ ರಿಪೋರ್ಟಿಂಗ್ ನಡೀತಾ ಇರುವಂಥದ್ದು. ಕಾರಣ ಇಷ್ಟೇ ಏನಂತಂದರೆ, ಧರ್ಮಸ್ಥಳಕ್ಕೆ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಕ್ತಾದಿಗಳಿದ್ದಾರೆ, ಬಂದು ಹೋಗ್ತಾರೆ. ಒಂದಿಷ್ಟು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿತ್ತು. ಯಾಕಂದರೆ ಜನ ಹೇಳ್ತಾನೆ ಬಂದರು. AI ವಿಡಿಯೋ ಮಾಡಿ ಬಿಂಬಿಸೋ ಪ್ರಯತ್ನ ಒಂದು ಕಡೆ ಆದರೆ, SIT ಅಧಿಕಾರಿಗಳು ನೋಟಿಸನ್ನು ಕೊಡುವ ಮೊದಲೇ ಇವರೇ ಮುಂದೆ ಹೋಗ್ತಾರೆ. ರಾಜ್ಯದ ಪ್ರಭಾವಿ ನಾಯಕರುಗಳು ಮತ್ತು ಅಂತಾರಾಜ್ಯದಲ್ಲೂ ಕೂಡ ಇರುವಂಥ ದೆಹಲಿ ಮಟ್ಟಕ್ಕೂ ಕೂಡ ಚೆನ್ನೈನನ್ನು ಕರೆದುಕೊಂಡು ಹೋಗಿ ಏನು ಕತೆ ಹೇಳಿದ್ರಲ್ಲ, ಈ ಕಥೆಯಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡಿ ಅವರನ್ನೂ ನಂಬಿಸುವಂಥ ಕಾರ್ಯ ನಡೆದಿತ್ತು. ಇಡೀ ರಾಜ್ಯದ ಜನರ ಧಾರ್ಮಿಕ ಭಾವನೆಗೂ ಧಕ್ಕೆ ತರುವಂತಾಗಿತ್ತು. ಸ್ವಲ್ಪ ದಿನ ಧರ್ಮಸ್ಥಳಕ್ಕೆ ಜನರೇ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ, ಅದು ದೇವರೇ ಅಲ್ಲ, ಮಂಜಪ್ಪ ಅಣ್ಣಪ್ಪ ಸ್ವಾಮಿ ಇರೋದು ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿಸ ಮಾಡಲಿಕ್ಕೆ ಹೊರಟಿದ್ರು. ಇದೆಲ್ಲ ಆದ ಬಳಿಕ ಇದೀಗ SIT ತನಿಖೆಯಲ್ಲಿ ಅವ್ರು ನೋಟಿಸ್ ಕೊಟ್ಟು ಕರೆದು ಹಾಜರಾಗರಿ ಅಂತಂದಾಗ ಬರದೇ ಇರೋ ಜನ ಆರೋಗ್ಯದ ನೆಪ ಹೊಡ್ತಾ ಇದ್ದಾರೆ. ಈಗ ಈ ತನಿಖೆಯ ಆಯಾಮ ದಿಕ್ಕು ಬದಲಾವಣೆ ಆಯಿತು. ಇದೆಲ್ಲವೂ ಸುಳ್ಳು ಅನ್ನೋ ಪ್ರಕರಣ ಆಚೆ ಬರಲಿಕ್ಕೆ ಯಾವಾಗ ಪ್ರಾರಂಭ ಆಯಿತು, ತನಿಖೆಯನ್ನು ಮಾಡಲಿಕ್ಕೂ ಮೊದಲೇ SITಗೆ ಇವರೇ ಹೋಗಿ ಕುಳಿತುಕೊಳ್ಳುವಂಥ ಕೆಲಸ ಆಗಿದೆ. ಪ್ರಭಾವಿ ನಾಯಕರನ್ನ ನಂಬಿಸೋ ಕೆಲಸ ಆಗಿದೆ. ಇದೆಲ್ಲವನ್ನು ನೋಡಿದ್ರೆ ಒಂದು ರೀತಿ ಷಡ್ಯಂತ್ರವನ್ನು ರೂಪಿಸಲಿಕ್ಕೆ ಕಾರಣವಾದಂಥವ್ರು ಬುಡಕ್ಕೆ ಬಂದಿರುವಂಥದ್ದು. ಯಾವ ಸಮಯದಲ್ಲಾದರೂ ಅರೆಸ್ಟ್ ಆಗ್ಬೋದು, ಯಾವ ಸಮಯದಲ್ಲಾದರೂ ನೋಟಿಸ್ ಕೊಡ್ಬೋದು ಅನ್ನೋ ವಿಚಾರಕ್ಕೆ ಇವರೇ ಅಂದರೆ ಮುಂಚಿತವಾಗಿಯೇ ಹೋಗಿ ಅಲ್ಲಿ ಇಟ್ಕೊಂಡು ಕೇಳುವಂಥ ವ್ಯವಸ್ಥೆ ಆಗ್ತಾ ಇರುವಂಥದ್ದು. ಕಟ್ಟಿರುವ ಕತೆ ಎಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ನೋಟಿಸ್ ನೀಡೋಕ್ಕಿಂತ ಮುಂಚೆ SIT ಅಧಿಕಾರಿಗಳ ಮುಂದೆ ಹೋಗಿ ಹಾಜರಾಗೋ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರಭಾವಿ ನಾಯಕರನ್ನು ನಾವು ಹೋಗಿ ಕೂರಿಸ್ಕೊಂಡು ಈ ಚಿನ್ನಯ್ಯನ ತೋರಿಸಿ ಇದೇ ವ್ಯಕ್ತಿ ಅಲ್ಲಿದ್ದದ್ದು ಕೆಲಸ ಮಾಡಿದ್ದು, ಹೀಗೆ ಒಂದಿಷ್ಟು ಚೊಗನ್ನು ಹೂತಾಕಿದ್ದಾನೆ, ಅತ್ಯಾಚಾರ ಆಗಿದ್ದು, ಈ ರೀತಿಯ ಒಂದಿಷ್ಟು ಪ್ರಕರಣಗಳನ್ನು ಗಮನದಲ್ಲಿಟ್ಕೊಂಡು ಆದಂಥ ಸಹಜ ಸಾವುಗಳು ಇವೆಲ್ಲ ಕಥೆಯನ್ನು ಒಂದಿಷ್ಟು ಪ್ರಭಾವಿ ನಾಯಕರಿಗೆ ಹೇಳಿಕೊಂಡು SIT ಅಧಿಕಾರಿಗಳು ನೋಟಿಸನ್ನು ಕೊಡುವ ಮೊದಲೇ SIT ಕಚೇರಿಯ ಬಾಗಿಲನ್ನು ತಟ್ಟುವ ಕೆಲಸವನ್ನು ಮಟ್ಟಣ್ಣವರಾಗಿರ್ಬೋದು, ತಿಮ್ಮರೋಡಿ ಅವರು ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಈ ಬುರುಡೆ ಗ್ಯಾಂಗ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇಡೀ ಪ್ರಕರಣದ ಸೂತ್ರಧಾರಿಗಳು ಕೂಡ ಅವರೇ ಅನ್ನುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಇವರ ವಿರುದ್ಧ SIT ತನಿಖೆ ಆಗಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬುರುಡೆ ಗ್ಯಾಂಗ್ದ ಅಸಲಿ ಸೂತ್ರಧಾರಿಗಳು, ಕಥೆಯನ್ನ ಹೆಣೆದವರು ಎಲ್ಲರಿಗೂ ಕೂಡ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಆದರೆ ಈಗ ಹೈಕೋರ್ಟ್ಗೆ ಖ್ಯಾತ ವಕೀಲ PIL ಒಂದನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಖ್ಯಾತ ವಕೀಲರಿಂದ PIL ಸಲ್ಲಿಕೆ ಮಾಡಲಾಗಿದೆ. ಈ ಷಡ್ಯಂತ್ರವನ್ನ ಯಾರು ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವಂತಹ ಗ್ಯಾಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಈ ಖ್ಯಾತ ವಕೀಲರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವಾಗ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ SITಯನ್ನ ರಚನೆ ಮಾಡಿ SIT ತನಿಖೆಯನ್ನ ಮಾಡುತ್ತೋ, ಅದೇ ಸಂದರ್ಭದಲ್ಲಿ ಈ ಷಡ್ಯಂತ್ರವನ್ನ ರಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳೇನು ಕೇಳಿ ಬರ್ತಾ ಇದೆ. ಅವ್ರ ವಿರುದ್ಧ ಹಾಗಾದ್ರೆ ತನಿಖೆ ಯಾಕಿಲ್ಲ, ಅವರನ್ನ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ, ಅವರನ್ನ ವಿಚಾರಣೆಗೆ ಯಾಕೆ ಕರಿತಾ ಇಲ್ಲ? ಹಾಗಾದ್ರೆ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ, ಎಲ್ಲಾ ಕಡೆಗಳಲ್ಲೂ ಕೇಳಿ ಬರ್ತಾ ಇದೆ, ಎಲ್ಲಾ ಕಡೆಗಳಲ್ಲೂ ಪಾಸಿಬಿಲಿಟೀಸ್ ಹೆಚ್ಚಾಗ್ತಾನೆ ಇದೆ.
ಜೊತೆಯಲ್ಲಿ ಅನೇಕರು ಈ ಪ್ರಕರಣದಲ್ಲೇ ತಗ್ಲಾಕೊಂಡಿರುವಂಥ ಚಿನ್ನಯ್ಯ, ಸುಜಾತ ಭಟ್ ಇವರಿಬ್ಬರು ಕೂಡ ಈ ಬುರುಡೆ ಗ್ಯಾಂಗ್ನಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರ ಹೆಸರನ್ನ ಹೇಳಿದ್ದಾರೆ, ಸಮೀರ್ ಹೆಸರನ್ನ ಕೂಡ ಹೇಳಿದ್ದಾರೆ. ಹಾಗಿರುವಾಗ ಇವರನ್ನ ವಿಚಾರಣೆ ಕರೀತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಅನೇಕರು ಮಾಡ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಒಂದು PAL ಈಗ ಸಲ್ಲಿಕೆ ಆಗಿದೆ. ಆ PAL ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರ ವಿರುದ್ಧ ಈಗ ತನಿಖೆ ಆಗಬೇಕು, SIT ತನಿಖೆಯನ್ನ ಮಾಡಬೇಕು. ಈಗಾಗಲೇ SIT ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು 17 ಕಡೆಗಳಲ್ಲಿ ಅಗೆಯುವಂತ ಪ್ಲಾನಿಂಗ್ ಮಾಡೋದಾದ್ರೆ, ಇದೇ ಪ್ಲಾನಿಂಗ್ ಹಿಂದೆ ಇರುವಂತವರು ಯಾರಿದ್ದಾರೋ ಅವರ ಹೆಸರುಗಳೇನು ಕೇಳಿ ಬರ್ತಾ ಇದೆಯೋ ಅವರ ವಿಚಾರಣೆ ಹಾಗಾದ್ರೆ ಯಾಕಿಲ್ಲ, ಅವರನ್ನ ವಿಚಾರಣೆಗೆ ಯಾಕೆ ಕರಿತಾ ಇಲ್ಲ, ಅವರನ್ನ ಮಾಹಿತಿಯನ್ನ ಯಾಕೆ ಕೇಳ್ತಾ ಇಲ್ಲ, ಅವ್ರಿಗೂ ಇವ್ರಿಗೂ ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಂತ ಚಿನ್ನಯ್ಯ ಆಗಿರ್ಬೋದು ಅಥವಾ ಸುಜಾತ ಭಟ್ ಆಗಿರ್ಬೋದು, ಅವರಿಬ್ಬರ ಪರವಾಗಿ ನಿಂತಿದ್ರು ಈ 3 ಜನರು. ಹಾಗಾದ್ರೆ ಇವರನ್ನ ಕರೆದು ವಿಚಾರಣೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಾಗ್ತಾ ಇತ್ತು, ಬಹಳವಾಗಿ ಚರ್ಚೆ ಆಗ್ತಾ ಇತ್ತು. PAL ಒಂದು ಸಲ್ಲಿಕೆ ಆಗಿದೆ. ಈಗ ಖ್ಯಾತ ವಕೀಲರು PAL ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ಅನೇಕ ದಿನಗಳಿಂದಲೂ ಕೂಡ ಇದೇ ಪ್ರಶ್ನೆ ಕೇಳಲಾಗಿರುವಂಥದ್ದು. ಯಾವಾಗ SIT ಈ ಚಿನ್ನಯ್ಯನ ದೂರನ್ನ ಆಧರಿಸಿ 17 ಕಡೆಗಳಲ್ಲಿ ಅಗೆಯುವಂಥ ಪ್ರಯತ್ನವನ್ನ ಮಾಡುತ್ತೋ, ಅದೇ ರೀತಿಯಲ್ಲಿ ಇವರ ವಿರುದ್ಧವೂ ಕೂಡ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು, ಆರೋಪಗಳು, ಹೇಳಿಕೆಗಳು ಕೇಳಿ ಬಂತು. ಆದರೆ ಇವ್ರ ವಿರುದ್ಧ ಹಾಗಾದ್ರೆ ತನಿಖೆ ಯಾಕಿಲ್ಲ, ವಿಚಾರಣೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ. ಈಗ PAL ಸಲ್ಲಿಕೆ ಆಗಿದೆ. ಆ PAL ಏನಿದೆ, ಜೊತೆಗೆ ಗಂಭೀರವಾಗಿ ಪರಿಗಣನೆ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿದೆಯಾ ಅಂತ? ಅಶ್ವಿನಿ, ಈವರೆಗೂ ಕೂಡ SIT ಅಧಿಕಾರಿಗಳು ಪ್ರಕರಣಗಳನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಕಾರಣ ಏನಂದ್ರೆ, ಈ ಒಂದು ಪ್ರಕರಣದ ಒಂದು ಬಿಸಿ ಆಗಿರ್ಬೋದು, ಮತ್ತೆ ಯಾವ ಮಟ್ಟಿಗೆ ಅದ್ರ ವಿರುದ್ಧ ಧ್ವನಿ ಕೇಳಿ ಬಂದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಿ SIT ರಚನೆ ಮಾಡಿ ತನಿಖೆಗೆ ಸೂಚನೆ ನೀಡಿತ್ತು. ಆದ್ರೆ SIT ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇದು ಷಡ್ಯಂತ್ರ ಮಾಡಿರುವಂತದ್ದು, ಜೊತೆಗೆ ಸುಳ್ಳು ದಾಖಲಿಸುವಂತ ಪ್ರಕರಣ ಆಗಿದೆ ಅನ್ನುವಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆ ಒಂದು ಭಾಗದಲ್ಲಿ ಜೊತೆಗೆ ಈ ಒಂದು ಪ್ರಕರಣ ಎಷ್ಟು ಗಂಭೀರತೆ ಇದೆ, ಅದರಲ್ಲಿ ಸಾಕ್ಷ್ಯಗಳೇನು, ಆರೋಪ ಮಾಡಿದಂತವರು ಏನೆಲ್ಲ ಸಾಕ್ಷ್ಯಗಳು ಕೊಡ್ತಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಸದ್ಯಕ್ಕೆ SIT ಅಧಿಕಾರಿಗಳು ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕೆಲವೊಂದ್ ಕಡೆ ಈಗಿನ ಬೆಳವಣಿಗೆ ಜೊತೆಗೆ SIT ಅಧಿಕಾರಿಗಳ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತ ಒಂದಷ್ಟು ವಿಚಾರಗಳನ್ನು ನೋಡಿದ್ರೆ, ಧರ್ಮಸ್ಥಳದ ವಿರುದ್ಧ ಕೆಲವೊಂದ್ ಕಡೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದೆ. ಆದ್ರೆ ಈ ಎಲ್ಲಾದ್ರ ಹಿಂದೆ ಯಾರಿದ್ದಾರೆ, ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಕೂಡ ಹೊರಗಡೆ ಬರ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಧ್ವನಿ ಎತ್ತಲಾಗ್ತಿದೆ, ಹಲವು ಜನ ಕೇಳ್ತಿದ್ದಾರೆ, ಬಿಜೆಪಿಯಿಂದಲೂ ಕೂಡ ಒತ್ತಾಯ ಮಾಡ್ಲಾಗ್ತಿದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ, ಅಂದ್ರೆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾಗಿ ತನಿಖೆ ಶುರುವಾಗಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ಸೂಚನೆ ನೀಡಬೇಕಂತೇಳಿ ಹೈಕೋರ್ಟ್ಗೆ PAL ಸಲ್ಲಿಸೋದಕ್ಕೆ ನಿನ್ನೆ ದಿಢೀರ್ SIT ಕಚೇರಿಗೆ ಹೋದಂತ ಮಟ್ಟಣ್ಣದವರು ತಮ್ಮಲ್ಲಿದ್ದಂಥ ದಾಖಲೆಗಳನ್ನ ನೀಡಿ ಹೊರಗೆ ಬಂದರು. ಸುಳ್ಳು ಹೇಳಿ ಜೈಲಿಗೆ ಹಾಕೋದಾದ್ರೆ ಹಾಕಲಿ ಅಂತ ಗುಟುರು ಹಾಕಿದ್ರು. ಧರ್ಮಸ್ಥಳದಲ್ಲಿ ಬುರುಡೆ ಟುಸ್ ಆಗಿ ಹೊಸ ಕತೆ ಏನಾದರೂ ರೆಡಿ ಆಗಿದ್ಯಾ ಅನ್ನುವಂಥ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಇದೆ. ಈ ಸ್ಟೋರಿ ನೋಡಿ. ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡಕ್ ಆಗಲ್ಲ. ಹಂಗೇನಾದ್ರು ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರೆ ನನಗೆ. ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕುದಾದ್ರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ. ಬುರುಡೆ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಜೈಲಿಗೆ ಹಾಕ್ತಾರ ಹಾಕ್ಲಿ. ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಹೊಸ ವರಸೆ. ಧರ್ಮಕ್ಷೇತ್ರದಲ್ಲಿ ಮತ್ತೊಂದು ಹೊಸ ಚಿತ್ರಕಥೆ ರೆಡಿ. ಧರ್ಮಸ್ಥಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಾಲಿಗೆ ಹರಿಬಿಡ್ತಾ ಇದ್ದಂತಹ ಬುರುಡೆ ಗ್ಯಾಂಗ್ ಹೊಸ ವರಸೆಯನ್ನ ಶುರು ಮಾಡಿಕೊಂಡಿದೆ. ಬುರುಡೆ ರಹಸ್ಯ ಟುಸ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆಗೆ ಚಿತ್ರಕಥೆ ರೆಡಿ ಮಾಡೋಕೆ ಕಸರತ್ತು ನಡೆಸ್ತಾ ಇದೆ. ಸೌಜನ್ಯ ದಾಖಲೆ ಎಂದವರು ಹೊಸ ಬುರುಡೆ ಅಧ್ಯಾಯವನ್ನ ಆರಂಭಿಸಿದ್ದಾರಂತೆ. ಬೇಲ್ಗೆ ಅರ್ಜಿ ಹಾಕಲ್ಲ, ಧರ್ಮಸ್ಥಳ ಮಂಜುನಾಥ ನಮ್ಮ ಸ್ವಾಮಿ, ದ್ರೋಹ ಮಾಡಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣವರ್ ಹೇಳಿರುವುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡಕ್ ಆಗಲ್ಲ. ಹಂಗೇನಾದ್ರು ಮಾಡಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ. ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು. ಆ ನಂತರ ಇನ್ನೊಂದು ಪ್ರಮುಖ, ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ, ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕುದಾದ್ರೆ ನಾವು ಆಂಟಿಸಿಪೇಟರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ. ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರ, ನಾವು ಆಂಟಿಸಿಪೇಟರಿ ತಗೊಳ್ಳಲ್ಲ. ಜೈಲಿಗೆ ಹಾಕ್ತಾರ ಹಾಕ್ಲಿ. ನೋಡಿ,
ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ರ ಇರ್ತದೆ, ಆಲ್ರೆಡಿ ವೆರಿಫೈ ಮಾಡಿರ್ತಾರೆ. ಏನಾದರೂ ಸಂಚಾಗಿದ್ದರೆ, ಏನಾದರೂ ಸುಳ್ಳು ಹೇಳಿದರೆ ಅವ್ರು ನಮ್ಮನ್ನು ಕರೆಯೋದಲ್ಲ, ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸರ್ ನಮ್ಮನ್ನು ಕರೆಯೋದು. ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ, ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು. ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಅಲ್ಲಿದ್ದೆ, ಯಾರೋ ಇದ್ರು ಹೇಳೋಕ್ಕಾಗಲ್ಲ. ಸೊ ಅದು ಏನೇ ಇದ್ರೂ ಕೂಡ ನಾವು ಹೇಳಿದ್ದೀವಿ. ಮತ್ತು SITನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. SITನ ಫೇರ್ ಆಗಿ ಮಾಡ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಟುಸ್ ಆಯ್ತಾ ಬುರುಡೆ ಗ್ಯಾಂಗ್ನಿಂದ ಚಿತ್ರಕಥೆ ರೆಡಿ ಆಗೋ ಲಕ್ಷಣ ಕಾಣ್ತಾ ಇದೆ. ಮತ್ತೆ ಹೊಸ ಚಿತ್ರಕಥೆ ತಯಾರಿಯನ್ನ ಸುಳ್ಳು ಹೇಳಿ ಜೈಲಿಗೆ ಹಾಕೋದಾದ್ರೆ ಹಾಕ್ಲಿ, ಹೀಗಂತ ಗಿರೀಶ್ ಮಠನ್ನವರ್ ಹೇಳಿರುವುದು ಭಾರಿ ಕುತೂಹಲವನ್ನ ಕೆರಳಿಸಿದಂತಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅತ್ಯಾಚಾರ ಕೇಸ್ ಆರೋಪಿಯ ಮೇಲೆ ಫೈರಿಂಗ್ ಮಾಡಲಾಗಿದೆ. ಆರೋಪಿ ರಮೇಶ್ ಕಿಲಾರ ಕಾಲಿಗೆ ಗುಂಡೇಟು ಬಿದ್ದಿದೆ. ಬೆಳಗಾವಿಯ ಕಿತ್ತೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಂಧನ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈತ ದಾಳಿಗೆ ಯತ್ನವನ್ನ ಕೂಡ ಮಾಡಿದ್ದ. ಅತ್ಯಾಚಾರ ಆರೋಪಿ ಈತ. ಬಂಧನ ಮಾಡೋದಕ್ಕೆ ಹೋಗಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಆಗ ಪೊಲೀಸರು ಆರೋಪಿ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಆನಂತರ ಈ ಬಂಧನ ಸಂದರ್ಭದಲ್ಲಿ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆದಿದೆ. ಚಾಕುವಿನಿಂದ ಇರಿದು ಪರಾರಿಯಾಗೋದಕ್ಕೂ ಕೂಡ ಈ ರಮೇಶ್ ಕಿಲ್ಲಾರ ಪ್ರಯತ್ನ ಪಟ್ಟಿದ್ದಾನೆ ಎನ್ನುವಂತ ಮಾಹಿತಿ. ಆರೋಪಿ ರಮೇಶ್ ಕಿಲ್ಲಾರ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ ಪೊಲೀಸರು. ಕಿತ್ತೂರು PSI ಪ್ರವೀಣ್ ಗಂಗೊಳ್ಳಿಯಿಂದ ಫೈರಿಂಗ್ ಮಾಡಲಾಗಿದೆ. ದರೋಡೆ ಸಾಮಾಜಿಕ ಅತ್ಯಾಚಾರ ಪ್ರಕರಣದ ಆರೋಪಿ ಈತ. ಆತನ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸಿರೋದು. ಬಂಧನ ಮಾಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಆಗಿದೆ. ಪೊಲೀಸರ ಮೇಲೆ ಚಾಕುವಿನಿಂದ ಇರಿಯೋದಕ್ಕೆ ಪ್ರಯತ್ನ ಪಟ್ಟ. ಆಗ ಆತನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ, ಗುಂಡಿನ ದಾಳಿ ನಡೆಸಿದ್ದಾರೆ. ಆನಂತರ ಆತನನ್ನು ಆಸ್ಪತ್ರೆಗೂ ಕೂಡ ಸೇರಿಸಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಗಮನಿಸ್ತಾ ಇರೋದು ಆರೋಪಿಯ ಭಾವಚಿತ್ರ. ರಮೇಶ್ ಕಿಲ್ಲಾರ ಆತನ ಹೆಸರು. ಆತನ ಮೇಲೆ ಈ ಅತ್ಯಾಚಾರ, ಈ ದರೋಡೆ ಎಲ್ಲ ಆರೋಪಗಳು ಕೂಡ ಇದ್ವು. ಅದೇ ನಿಟ್ಟಿನಲ್ಲಿ ಬಂಧನ ಮಾಡೋದಕ್ಕಂತ ಪೊಲೀಸರು ಹೋದ್ರೆ ಆಗ ಹೈಡ್ರಾಮಾ, ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಪಟ್ಟ. ಅಷ್ಟೇ ಅಲ್ಲದೆ ಪೊಲೀಸರ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡೇಟು ಬಿದ್ದಿದೆ. ಇವತ್ತು ಬೆಳಗ್ಗಿನ ಜಾವ 6 ಗಂಟೆಗೆ ನಡೆದಿರುವಂತಹ ಘಟನೆ ಇದು. 6 ಗಂಟೆ ಸಂದರ್ಭದಲ್ಲಿ ಬಂಧನ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಪೊಲೀಸರು ಈತನ ಕಾಲಿಗೆ ಗುಂಡೇಟನ್ನ ಹೊಡೆದು ಆತನನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಪೊಲೀಸ್ ಪೇದೆಗೆ ಚಾಕುವಿನಿಂದ ಚುಚ್ಚಿ ಪರಾರಿಯಾಗುವಂತಹ ಯತ್ನವನ್ನ ಕೂಡ ಈತ ಮಾಡಿದ್ದ. ನಮ್ಮ MK ಹುಬ್ಳಿ ಹತ್ರ, ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ MK ಹುಬ್ಳಿ ಹತ್ರ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗಿತ್ತು. ಆವತ್ತಿಂದ ನಮ್ಮ ಪೊಲೀಸರು ಆರೋಪಿಗಳ ಪತ್ತೆಗೆ ಸಾಕಷ್ಟು ಸಾಹಸ ಪ್ರಯತ್ನ ಮಾಡ್ತಾಯಿದ್ರು. ತಮ್ಮ ಗುಂಪಿಗೆ ಮೇನ್ ಲೀಡರು ಈ ರಮೇಶ್ ಕಿಲಾರಿ ಅಂತ ವ್ಯಕ್ತಿ. ಈ ರಮೇಶ್ ಕಿಲಾರಿಯನ್ನು ನಾವು ಹಲವು ದಿನಗಳಿಂದ ಹುಡುಕ್ತಾ ಇದ್ವಿ. 5 NBWಗಳನ್ನು ಅವನ ಮೇಲೆ ಇದ್ದರೂ ಕೂಡ ಅವನು ಕೋರ್ಟ್ಗೆ ಹಾಜರಿ ಆಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇವತ್ತಿನ ದಿವಸ ಬೆಳಗ್ಗೆ ನಮ್ಮ ಪೊಲೀಸರು ಆ ವ್ಯಕ್ತಿ ಒಂದು ಪಲ್ಸರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಮಾಮೂಲಿಯಾಗಿ ನಮ್ಮವರು ನೈಟ್ ರೌಂಡ್ಸಲ್ಲಿ ಅವನ್ನ ತಡೆಗಟ್ಟಿ ಅವನ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರೆ ಅವನು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದ. ಮತ್ತು ನಮ್ಮ ಪೊಲೀಸರು ಅವನಿಗೆ ಬೆನ್ನಟ್ಟಿ ಅವನಿಗೆ ನಿಲ್ಲು ಅಂತ ಹೇಳಿದಾಗ ಅವನು ತನ್ನ ಹತ್ರ ಇರತಕ್ಕಂಥ ಒಂದು ಮಾರಕಾಸ್ತ್ರದಿಂದ ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡ್ದ. ಈಗಾಗಲೇ ತಾವು ನೋಡಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ಈ ಡಿ ಗ್ಯಾಂಗ್ಗೆ ಈಗ ಶಾಕ್ ಕಾದಿದೆ. ದರ್ಶನ್ ಗ್ಯಾಂಗ್ ಮತ್ತೆ ಛಿದ್ರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬೇರೆ ಬೇರೆ ಜೈಲುಗಳಿಗೆ ಹಾಗಾದರೆ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಕಾಟೇರ ಸ್ಥಳಾಂತರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾದರೆ ಏನಾಗುತ್ತೆ ಅನ್ನುವಂಥ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾನ ಕೊಲೆ ಆರೋಪಿ. ನಟ ದರ್ಶನ್ ಶಿಫ್ಟ್ ಭವಿಷ್ಯ ಇಂದು ನಿರ್ಧಾರ.
ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿರುವ ನಟ ದರ್ಶನ್ ವಿಲ ಅಂತಿದ್ದಾನೆ. ಕೈಯಲ್ಲಿ ಮಗ್ಗಿಡಿದು ದಮ್ಮಡಿಯು ರಾಜ್ಯದಿದ್ದದಲ್ಲಿ ತೇಲುತ್ತಿದ್ದ ಕೊಲೆ ಆರೋಪಿ ಪರದಾಡುತ್ತಿದ್ದಾನೆ. ಪತ್ನಿ ಮತ್ತು ಮಗನ ಮುಖ ನೋಡದೆ ಕಂಗಾಲಾಗಿದ್ದಾನೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸೇರಿ 5 ಆರೋಪಿಗಳನ್ನ ಸ್ಥಳಾಂತರಿಸಿ ಕೋರಿ ಸಲ್ಲಿಸಿರುವ ಅರ್ಜಿ ಇಂದು ವಿಚಾರಣೆಗೆ ಬರಲಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಸಲ್ಲಿಸಿರುವ ಅರ್ಜಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ. ಬೇಲ್ ಪಡೆಯುವಾಗ ಯಾವ ಜೈಲಿನಲ್ಲಿ ಇದ್ರೋ ಅದೇ ಕಾರಾಗೃಹಕ್ಕೆ ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ದಾರೆ. ಜೈಲಿನ ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡುವಂತೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರಿಸದಂತೆ ಆರೋಪಿಯ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್, ಶಿವಮೊಗ್ಗ ಜೈಲ್ಗೆ ಜಗದೀಶ್ ಮತ್ತು ಲಕ್ಷ್ಮಣ್, ಕಲಬುರಗಿ ಕಾರಾಗೃಹಕ್ಕೆ ನಾಗರಾಜ್, ಬೆಳಗಾವಿ ಜೈಲ್ಗೆ ಪ್ರದೋಷ್ ಸ್ಥಳಾಂತರಕ್ಕೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಟ್ರಯಲ್ ಶುರುವಾದ್ರೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಬೇಕು. ಬಳ್ಳಾರಿ ಮತ್ತು ಇತರೆ ಜೈಲ್ಗಳಿಗೆ ಶಿಫ್ಟ್ ಮಾಡಿದ್ರೆ ಟ್ರಯಲ್ಗೆ ಕರೆ ತರುವುದು ಕಷ್ಟವಾಗುತ್ತೆ. ಆದ್ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸುವಂತೆ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೋರ್ಟ್ ವಕೀಲರ ಮನವಿ ಪುರಸ್ಕರಿಸುತ್ತೋ ಅಥವಾ ಶಾಕ್ ಕೊಡುತ್ತೋ ಕಾದು ನೋಡಬೇಕಿದೆ. ಯುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ತೀರ್ಮಾನ ಇವತ್ತು ಆಗತ್ತೆ. ಏನಾಗಬಹುದು, ಏನೆಲ್ಲ ಕೋರ್ಟಲ್ಲಿ ನಡೆಯುವಂತ ಸಾಧ್ಯತೆ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾದೇಶ್. ಅಶ್ವಿನಿ, ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ 5 ಆರೋಪಿಗಳು ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ SPP ಮೂಲಕವಾಗಿ ಜೈಲಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಕೋರ್ಟ್ನಲ್ಲಿ ಅವರು ಬೇರೆ ಬೇರೆ ಆರೋಪಿಗಳ ಜೊತೆ ಸಂಪರ್ಕ ಹೊಂದೋದಾಗಿರ್ಬೋದು, ಜೊತೆಗೆ ಅಲ್ಲಿ ಬೇರೆ ಆರೋಪಿಗಳ ಜೊತೆ ಅಂದ್ರೆ ಕಳೆದ ಬಾರಿ ದರ್ಶನ್ ರಾಜಾತಿಥ್ಯ ಪಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಸುದ್ದಿಯಾಗಿತ್ತು. ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಜೊತೆಗೆ ಕಳೆದ ಬಾರಿ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳು ಯಾವ್ಯಾವ ಜೈಲಿನಲ್ಲಿದ್ರೋ ಆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತೆ ಕೋರಿ ಜೈಲಾಧಿಕಾರಿಗಳು SPP ಪ್ರಸನ್ನ ಕುಮಾರ್ ಅವರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ದರ್ಶನ್, ಪ್ರದೋಷ್, ನಾಗರಾಜ್, ಜಗದೀಶ್, ಲಕ್ಷ್ಮಣ್ ಈ 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜಿಲ್ಲೆಗಳ ಜೈಲಿಗೆ, ಬಳ್ಳಾರಿ ಜೈಲಾಗಿರ್ಬೋದು, ಮತ್ತೆ ತುಮಕೂರು ಮತ್ತೆ ಶಿವಮೊಗ್ಗ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿತ್ತು. ಹೀಗಾಗಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ 57ನೇ CCH ಕೋರ್ಟ್ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ನೀಡಿತ್ತು. ಈಗಾಗಲೇ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪಣೆಯನ್ನ ಸಲ್ಲಿಸುವಂತ ಕೆಲಸ ಆಗಿದೆ. ಇವತ್ತು ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ 57ನೇ CCH ಕೋರ್ಟ್ ಮಾಡುತ್ತೆ. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರವನ್ನ ಇವತ್ತು ಆದೇಶವನ್ನ ಕೋರ್ಟ್ ಹೊರಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ವಿರುದ್ಧ ಯಾಕೆ ಬೇರೆ ಜೈಲಿಗೆ ಇವರು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೋರಿಕೆ ನೀಡಿದ್ದಾರೆ ಅನ್ನೋದಂದ್ರೆ, ಈಗಾಗಲೇ ದರ್ಶನ್ಗೆ ಜೈಲಿನಲ್ಲಿ ಇದ್ದಾಗ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮತ್ತೊಮ್ಮೆ ಅದೇ ರೀತಿಯಾದಂತಹ ಘಟನೆಗಳು ಮರುಕಳಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೆ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಮನವಿ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಅಶ್ವಿನಿ. ಆಲ್ ರೈಟ್ ಮಾದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿಷ್ಣು ಸಮಾಧಿ ಇದ್ದ ಜಾಗ ನಟ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋ. ಆದರೆ ದಿವಂಗತ ಬಾಲಣ್ಣ ಮೊಮ್ಮಗನ ಭೂದಾಹದಿಂದ ಅಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿ ರಾತ್ರೋರಾತ್ರಿ ಧ್ವಂಸ ಆಗಿತ್ತು. ಈಗ ದಾದಾ ಸಮಾಧಿ ತೆರವು ಬೆನ್ನಲ್ಲೇ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಸಲಿಗೆ ಏನೇನಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್. ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಈಗ ಅರಣ್ಯ ಭೂಮಿ ಎಂದು ಘೋಷಣೆಯಾಗಿದೆ.
ಕೆಂಗೇರಿ ಹೋಬಳಿಯಲ್ಲಿರುವ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಕನಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಭೂಮಿಯನ್ನ ಅರಣ್ಯ ಪ್ರದೇಶವೆಂದು ಸರ್ಕಾರ ಘೋಷಿಸಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಇಲಾಖೆ ಆದೇಶ ಪ್ರತಿ ರವಾನಿಸಿದೆ. ದಿವಂಗತ ಬಾಲಣ್ಣ ಕುಟುಂಬಕ್ಕೆ ಸರ್ಕಾರ ಶಾಕ್ ಕೊಟ್ಟಿದೆ. ಅಭಿಮಾನ್ ಸ್ಟುಡಿಯೋ ನಟ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಭಾವನಾತ್ಮಕವಾಗಿ ಬೆಸೆದಿತ್ತು. ಸಾಹಸಸಿಂಹನ ಅಂತ್ಯಕ್ರಿಯೆ ಆದ ಜಾಗದಲ್ಲಿ 10 ಗುಂಟೆ ಜಾಗವನ್ನಾದರೂ ಅವರ ಪುಣ್ಯಭೂಮಿಗೆ ಬಿಟ್ಟು ಕೊಡಿ ಅಂತ ಅಭಿಮಾನಿಗಳು ಸರ್ಕಾರ ಹಾಗೂ ಬಾಲಣ್ಣ ಕುಟುಂಬ ಮತ್ತು ಕೋರ್ಟ್ಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರು. ಇದ್ಯಾವುದಕ್ಕೂ ಕೇರ್ ಮಾಡದ ಬಾಲಣ್ಣ ಕುಟುಂಬ ಕೋರ್ಟ್ ಆದೇಶ ಪಡೆದು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡಿತ್ತು. ಬಾಲಣ್ಣ ಕುಟುಂಬದ ಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗಾಗಿದೆ. ಆ ಕಡೆ ಭೂಮಿಯೂ ಇಲ್ಲ, ಅಭಿಮಾನ್ ಸ್ಟುಡಿಯೋನೂ ಇಲ್ಲ, ಬಾಲಣ್ಣನ ಹೆಸರು ಉಳಿಸಿಕೊಳ್ಳಲು ಆಗಿಲ್ಲ ಅನ್ನೋ ಹಾಗಾಗಿದೆ. ಇದರ ಮಧ್ಯೆ ಮತ್ತೆ ವಿಷ್ಣು ಸಮಾಧಿ ಎದ್ದು ನಿಲ್ಲಲಿ ಅನ್ನೋ ಆಸೆ ವಿಷ್ಣು ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ವರುಣನ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಮಳೆರಾಯನ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದೆ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿಂದ ಅವಾಂತರಗಳಾಗಿದೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ. ಮುಳುಗಿದ ಮನೆಗಳು, ಜಲಾವೃತಗೊಂಡ ರಸ್ತೆಗಳು, ನದಿಗಳ ಅಬ್ಬರಕ್ಕೆ ಜಮೀನುಗಳಿಗೆ ನುಗ್ಗಿದ ನೀರು. ಕಲ್ಯಾಣ ಕರ್ನಾಟಕದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮಳೆರಾಯನ ಅಬ್ಬರಕ್ಕೆ ನಲುಗಿದ ಉತ್ತರ. ವರುಣಾರ್ಭಟಕ್ಕೆ ಸಾಲು ಸಾಲು ಅವಾಂತರ. ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಜನಜೀವನ ಬೆಚ್ಚಿಬಿದ್ದಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಗಳನ್ನೇ ಸೃಷ್ಟಿಸಿದೆ. ಕಲಬುರಗಿ ಜಿಲ್ಲಾದ್ಯಂತ ಸುರಿದ ಭಾರೀ ಮಳೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದು ಬಿಟ್ಟಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಸುರಿದ ಧಾರಾಕಾರ ಮಳೆಗೆ ಕೆರೆ ಕೋಡಿ ಬಿದ್ದು ರಸ್ತೆಗಳು ಜಲಾವೃತಗೊಂಡಿದೆ. ಇದರಿಂದ 3 ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಕೇಮುನಾಯಕ ತಾಂಡಾದಲ್ಲಿ ರೋಗಿಗಳನ್ನ ಟ್ರ್ಯಾಕ್ಟರ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಪರಿಸ್ಥಿತಿ ಬಂದಿದೆ. ಈ ಒಂದು ತಾಂಡಾದ ಜನರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ರಸ್ತೆಗಳೆಲ್ಲವೂ ಸಂಪೂರ್ಣವಾಗಿ ಕೆರೆಯಂತಾಗಿ ಮಾರ್ಪಟ್ಟಿರೋದ್ರಿಂದ ಈ ಒಂದು ಗ್ರಾಮದ ಜನ ನಿತ್ಯವೂ ಕೂಡ ನರಕ ಯಾತನೆ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಕೂಡ. ಇವಾಗ ಟ್ರ್ಯಾಕ್ಟರ್ನಲ್ಲಿ ಒಬ್ಬ ಆ ರೋಗಿಯನ್ನು ಕರೆದುಕೊಂಡು ಹೋಗುವಂಥ ಕೆಲಸ ಆಗಿರ್ಬೋದು. ಅಂದರೆ ಸುಮಾರು 10-15 ವಯಸ್ಸಿನ ಒಂದು ಯುವಕ ಅಂತಂದರೆ ಈ ಯುವಕನಿಗೆ ಈಗಾಗಲೇ ವೈರಲ್ ಫೀವರ್ನಿಂದ ಹುಟ್ಟಾಗಿರ್ತಕ್ಕಂಥ ಈ ಒಂದು ರೋಗ ರುಜಿನದಿಂದಾಗಿ ಆತನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಆತನನ್ನು ಕರೆದುಕೊಂಡು ಬರೋದು ಕೂಡ ಸಾಕಷ್ಟು ಸಂಕಷ್ಟ, ಅಂದರೆ ಈಗಾಗಲೇ ಕಷ್ಟದ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಮಳೆಗೆ ಅವಾಂತರಗಳ ಸರಮಾಲೆಗಳೇ ಸೃಷ್ಟಿಯಾಗಿವೆ. ಕಾರಂಜಾ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಬಿಟ್ಟಿದ್ರಿಂದ ಗೋಧಿ ಹಿಪ್ಪರಾಗದಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಕಬ್ಬು ಜಲಾವೃತ ಆಗಿದೆ. ಇಡೀ ಊರಿಗೆ ಊರೇ ಕೆರೆಯಾಗಿ ಬದಲಾಗಿದೆ. ಬಾಲ್ಕಿ ತಾಲೂಕಿನ ಗೋಧಿ ಹಿಪ್ಪರ್ಗ ಗ್ರಾಮಸ್ಥರು ನಿಜಕ್ಕೂ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸುಮಾರು 10-12 ಫೀಟ್ ಇದ್ದಂಥ ಕಬ್ಬು ಸಂಪೂರ್ಣವಾಗಿ ಮುಳುಗಿ ಹೋಗ್ಯದ. ಏನದಂದ್ರೆ ಹೊಲ ಕೆರೆಯಾಗಿ ಬದಲಾಗ್ಯದ. ಟೋಟಲಿ ನೀರು ಏನು ಕಾರಂಜ ಜಲಾಶಯದಿಂದ ಕೂಡ ನೀರು ಬಿಟ್ಟಿದ್ದಾರೆ. ಮಳೆ ಬರ್ತಾ ಇದೆ. ನೀರು ಈಗಾಗಲೇ ಊರಿಗೆ ನುಗ್ಗಿವೆ. ಅಂದ್ರೆ ಗ್ರಾಮದ ಕೆಲ ಮನೆಗಳು, ದೇವಸ್ಥಾನ, ಸರ್ಕಾರಿ ಸ್ಕೂಲಿಗೆ ಕೂಡ ನೀರು ನುಗ್ಗಿವೆ ಅಂತ ಹೇಳ್ಬೋದು. ಮಳೆಗೆ ಕುಸಿದು ಬಿದ್ದ ಮನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಕಾರವಾರದ ಕೋಡಿ ಭಾಗದಲ್ಲಿ ಮನೆ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಹಿಳೆಯೊಬ್ಬರ ಮನೆ ಗೋಡೆ ಕುಸಿದು ಸಾಕಷ್ಟು ಹಾನಿಯಾಗಿದೆ. ಆ ಮನೆ ಸಮೀಪಿದ್ದನ್ನು ಗಮನಿಸಬಹುದು. ಇದು ಕಾರವಾರದ ಒಂದು ಕೋಡಿಬಾಗ್ ರಸ್ತೆಯಲ್ಲಿರುವ ವಿಜಯ್ ಅವರ ಮನೆ. ಇವತ್ತು ಬೆಳಿಗ್ಗೆ ಸುಮಾರಿಗೆ ಮಳೆಯ ಒಂದು ಅಬ್ಬರದಿಂದಾಗಿ ಮನೆಯ ಗೋಡೆಗಳು ಕೂಡ ಸಂಪೂರ್ಣ ಕುಸಿದು ಬಿದ್ದಿದೆ. ಆ ಮಣ್ಣಿನ ಗೋಡೆಯ ಮನೆ ಆಗಿರುವುದರಿಂದ ಇದು ಮತ್ತೆ ಬೀಳುವ ಆತಂಕ ಕೂಡ ಇರುವಂತದ್ದು. ಶಿವಮೊಗ್ಗದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬಂದಿದೆ. ಡ್ಯಾಂನ 11 ಕ್ರಸ್ಟ್ ಗೇಟ್ಗಳ ಮೂಲಕ 42,000 ಕ್ಯೂಸೆಕ್ ನೀರು ಶರಾವತಿ ನದಿಗೆ ಹರಿಬಿಡಲಾಗಿದೆ. ತುಂಗಾ ಜಲಾಶಯದ 21 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಾ ನದಿಗೆ ನೀರನ್ನು ಬಿಡಲಾಗ್ತಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನೀಗ ಇರುವಂಥ ಸ್ಥಳ ಏನಿದೆ ಇದು ತುಂಗಾ ನದಿಯ ಭಾಗದಲ್ಲಿ ತಟದಲ್ಲಿ ಇದ್ದೇನೆ.
ಸುಮಾರು 21 ಕ್ರಸ್ಟ್ ಗೇಟ್ಗಳ ಮೂಲಕ 26,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಿರುವಂಥದ್ದು. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಜನಜೀವನ ಹೈರಾಣಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ವರುಣನ ಆರ್ಭಟಕ್ಕೆ ರೈತರ ಬದುಕೆ ಕೊಚ್ಚಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.